ಸಿದ್ದರಾಮಯ್ಯನವರೇ ಆತುರಪಟ್ಟು ರಾಜೀನಾಮೆ ನೀಡಬೇಡಿ. ಈ ಪ್ರಕರಣದಲ್ಲಿ ನೈತಿಕತೆಯ ಪ್ರಶ್ನೆ ಬರುವುದಿಲ್ಲ. ಯಾಕೆಂದ್ರೆ ಇದು ವಿರೋಧಿಗಳ ಷಡ್ಯಂತ್ರ. ಬಿಜೆಪಿ ಮತ್ತು ಕೇಂದ್ರ ಸರ್ಕಾರ ಪಿತೂರಿ ಮಾಡಿ ರಾಜಭವನವನ್ನ ದುರ್ಬಳಕೆ ಮಾಡಿಕೊಂಡು ರಾಜ್ಯಪಾಲರ ಮೂಲಕ ಕರ್ನಾಟಕ ಸರ್ಕಾರವನ್ನ ಅಸ್ಥಿರಗೊಳಿಸಲು ಸಂಚು ಮಾಡಿದೆ. ಈ ಸಮಯದಲ್ಲಿ ನೀವು ರಾಜೀನಾಮೆ ನೀಡಿದ್ರೆ ವಿರೋಧಿಗಳ ಕೈ ಮೇಲಾಗತ್ತೆ. ಹಾಗಾಗಿ ನೀವು ರಾಜೀನಾಮೆ ಕೊಡಬೇಡಿ. ಕಾನೂನು ಹೋರಾಟ ಮುಂದುವರಿಸಿ, ನಿಮ್ಮ ಜೊತೆ ನಾವಿದ್ದೇವೆ. ಹೀಗಂತ ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯನವರಿಗೆ ಅಭಯ ಕೊಟ್ಟಿದೆ ಎಂದು ತಿಳಿದು ಬಂದಿದೆ. ಮೂಡಾ ಸೈಟ್ ಹಂಚಿಕೆ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಅನುಮತಿ ಕೊಟ್ಟಿರುವ ರಾಜ್ಯಪಾಲರ ಕ್ರಮವನ್ನ ಹೈಕೋರ್ಟ್ ಏಕಸದಸ್ಯ ಪೀಠ ಎತ್ತಿ ಹಿಡಿದಿರುವ ಬೆನ್ನಲ್ಲೇ ಸಿದ್ದರಾಮಯ್ಯನವರನ್ನ ಸಂಪರ್ಕಿಸಿದ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯನವರಿಗೆ ಹೀಗೆ ಧೈರ್ಯ ತುಂಬಿದ್ದಾರೆ ಅಂತ ಗೊತ್ತಾಗಿದೆ. ರಾಜೀನಾಮೆ ನೀಡದೆ ಸಿಎಂ ಸ್ಥಾನದಲ್ಲೇ ಮುಂದುವರಿದು ಕಾನೂನು ಹೋರಾಟದ ಮೂಲಕವೇ ಎಲ್ಲವನ್ನೂ ಎದುರಿಸಿ ಗೆದ್ದು ಬನ್ನಿ ಎಂದು ಹೈಕಮಾಂಡ್ ಹೇಳಿದೆಯಂತೆ. ನೀವೇ ಸಿಎಂ ಸ್ಥಾನದಲ್ಲಿ ಮುಂದುವರಿಯಿರಿ, ರಾಜೀನಾಮೆ ಬೇಡ ಎಂದು ಸಲಹೆ ನೀಡಿದೆಯಂತೆ. ರಾಹುಲ್ ಗಾಂಧಿಯವರು ಕೂಡ ಸಿದ್ದರಾಮಯ್ಯ ರಾಜೀನಾಮೆ ನೀಡೋದು ಬೇಡ ಎಂಬ ಸಂದೇಶವನ್ನ ರವಾನಿಸಿದ್ದಾರೆ ಅಂತ ಮೂಲಗಳಿಂದ ಗೊತ್ತಾಗಿದೆ. ಸಿದ್ದರಾಮಯ್ಯ ರಾಜೀನಾಮೆ ನೀಡಿದ್ರೆ ವಿರೋಧಿಗಳು ಮೇಲುಗೈ ಸಾಧಿಸುತ್ತಾರೆ, ಅವರ ಟ್ರ್ಯಾಪ್ಗೆ ಬಿದ್ದಂತೆಯೂ ಆಗತ್ತೆ. ಹೀಗಾಗಿ ರಾಜೀನಾಮೆ ಕೊಡಬೇಡಿ ಎಂದು ಸೂಚನೆ ಕೊಟ್ಟಿದೆ ಅಂತ ಮೂಲಗಳಿಂದ ತಿಳಿದು ಬಂದಿದೆ. ಇನ್ನು ಸಿಎಂ ಸಿದ್ದರಾಮಯ್ಯನವರು ಹೈಕೋರ್ಟ್ ಆದೇಶದ ಬಳಿಕ ನಡೆಸಿದ ಸುದ್ದಿಗೋಷ್ಠಿಯಲ್ಲೂ ರಾಜೀನಾಮೆ ಪ್ರಸ್ತಾಪವನ್ನ ತಿರಸ್ಕರಿಸಿದ್ದಾರೆ. ಅವರ ಮಾತುಗಳನ್ನ ಕೇಳ್ತಾ ಇದ್ರೆ ಅವರಿಗೆ ಹೈಕಮಾಂಡ್ ಸಂದೇಶ ಬಂದಿರೋದು ಪಕ್ಕಾ ಅನ್ಸುತ್ತೆ. ಆದರೆ ಹೈಕಮಾಂಡ್ ಜೊತೆ ಇನ್ನೂ ಮಾತಾಡಿಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಸದ್ಯ ಸಿದ್ದರಾಮಯ್ಯನವರು ರಾಜೀನಾಮೆಗೆ ಮನಸ್ಸು ಮಾಡಿದಂತೆ ಇಲ್ಲ, ಅದು ಅವರ ಮಾತಿನಲ್ಲೇ ವ್ಯಕ್ತವಾಗಿದೆ. ಬಿಜೆಪಿ ಜೆಡಿಎಸ್ ಕುತಂತ್ರಗಳಿಗೆ ಮಣಿಯಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ರಾಜ್ಯಪಾಲರ ದುರ್ಬಳಕೆ ಮಾಡಿ ಸಂಚು ಮಾಡಿದರೆ ಹೆದರಲ್ಲ ಅಂತಾನೂ ಹೇಳಿದ್ದಾರೆ. ಮೋದಿ ಸರ್ಕಾರ ಸೇಡಿನ ರಾಜಕಾರಣ ಮಾಡ್ತಾ ಇದೆ, ಅದರ ವಿರುದ್ಧ ಕಾನೂನು ಮತ್ತು ರಾಜಕೀಯವಾಗಿ ಹೋರಾಡ್ತೇನೆ ಅಂತ ಗುಡುಗಿದ್ದಾರೆ. ಇನ್ನು ಡಿಸಿಎಂ ಡಿಕೆಶಿ ಕೂಡ ಇದೇ ಸುದ್ದಿಗೋಷ್ಠಿಯಲ್ಲಿ ಸಿಎಂ ಪರ ವಹಿಸಿ ಮಾತನಾಡಿದ್ದಾರೆ. ಪಕ್ಷ ಮತ್ತು ಸರ್ಕಾರ ಸಿದ್ದರಾಮಯ್ಯ ಜೊತೆ ಇರುತ್ತೆ, ಹೋರಾಟ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡುವ ಸಾಧ್ಯತೆ ಇದ್ದಂತಿಲ್ಲ. ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡದೆ ಕಾನೂನು ಮತ್ತು ರಾಜಕೀಯ ಹೋರಾಟ ಮೂಲಕವೇ ಎದುರಿಸಲು ಅವರು ಸಜ್ಜಾದಂತಿದೆ. ಇನ್ನೊಂದೆಡೆ ವಿರೋಧಿಗಳು ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹ ಮಾಡ್ತಾನೆ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಹೈಕೋರ್ಟ್ನಲ್ಲಿ ಸಲ್ಲಿಸಿದ್ದ ಅರ್ಜಿ ವಜಾ ಆಗ್ತಿದ್ದಂತೆ ವಿಪಕ್ಷದವರು ಅಷ್ಟು ಮಂದಿ ಸಿಎಂ ರಾಜೀನಾಮೆಗೆ ಮುಗಿಬಿದ್ದಿದ್ದಾರೆ. ನೈತಿಕತೆ ಇದ್ರೆ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ವಿಪಕ್ಷಗಳು ಆನ್ಲೈನ್ನಲ್ಲಿ ಆಗ್ರಹ ಮಾಡ್ತಾನೆ ಇದ್ದಾವೆ. ರಸ್ತೆಗಳಿದು ಪ್ರತಿಭಟನೆ ಕೂಡ ನಡೆಸ್ತಾ ಇದ್ದಾರೆ. ಸಿದ್ದರಾಮಯ್ಯ ವಿರೋಧಿಗಳಿಗೆ ಈಗ ಹೈಕೋರ್ಟ್ ಏಕಸದಸ್ಯ ಪೀಠದ ತೀರ್ಪು ದೈವವಾಣಿಯಂತೆ ಕಂಡಿದೆ. ಅವರು ಹೈಕೋರ್ಟ್ ಏಕಸದಸ್ಯ ಪೀಠದ ಆದೇಶವೇ ಅಂತಿಮ ಎಂಬಂತೆ ಬಿಂಬಿಸ್ತಾ ಇದ್ದಾರೆ. ಆದರೆ ಕಾನೂನು ಹೋರಾಟ ಇಲ್ಲಿಗೆ ಮುಗ್ದಿಲ್ಲ. ಸಿದ್ದರಾಮಯ್ಯನವರಿಗೆ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿ ಅರ್ಜಿ ಸಲ್ಲಿಸಲು ಅವಕಾಶ ಇದೆ. ಈಗಾಗಲೇ ಸಿದ್ದರಾಮಯ್ಯನವರು ವಿಭಾಗೀಯ ಪೀಠಕ್ಕೆ ಅರ್ಜಿ ಸಲ್ಲಿಸಲು ತಯಾರಿ ನಡೆಸಿದ್ದಾರೆ ಅಂತ ಗೊತ್ತಾಗಿದೆ. ಅಲ್ಲೂ ಹಿನ್ನಡೆಯಾದರೆ ಬಳಿಕ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ಅವಕಾಶ ಇದೆ. ಹೀಗಾಗಿ ಇಂದಿನ ಹೈಕೋರ್ಟ್ ಏಕಸದಸ್ಯ ಪೀಠದ ಆದೇಶವೇ ಅಂತಿಮ ಅಲ್ಲ. ಕಾನೂನು ಹೋರಾಟ ಇಲ್ಲಿಗೆ ಮುಗಿಯೋದು ಇಲ್ಲ. ಹಾಗಾಗಿ ಈ ಹೊತ್ತಿಗೆ ನೈತಿಕತೆ ತಳಹದಿ ಹೆಚ್ಚು ಪ್ರಸ್ತುತ ಆಗಲ್ಲ ಅಂತ ಅನ್ಸುತ್ತೆ. ಇಂದಿನ ಏಕಸದಸ್ಯ ಪೀಠದ ಆದೇಶದ ಹಿನ್ನೆಲೆಯಲ್ಲಿ ಆತುರದಲ್ಲಿ ರಾಜೀನಾಮೆ ಕೊಡಬೇಕಾದ ಅಗತ್ಯ ಇಲ್ಲ ಎಂದು ಸಿದ್ದರಾಮಯ್ಯ ಟೀಮ್ ಹೇಳ್ತಾ ಇದೆ. ಇಲ್ಲಿ ಕಾನೂನುಗಳೇನು ಆಪಾದಿತರನ್ನ ರಾಜೀನಾಮೆ ಕೊಡೋಕ್ಕೆ ಹೇಳಲ್ಲ. ಆದರೆ ಅಧಿಕಾರ ಪೀಠದಲ್ಲಿ ಕೂತವರ ಮೇಲೆ ಆರೋಪ ಬಂದಾಗ, ಕೇಸ್ ದಾಖಲಾದಾಗ ಅವರು ನೈತಿಕತೆ ಆಧಾರದಲ್ಲಿ ರಾಜೀನಾಮೆ ಕೊಡೋದು ಈ ದೇಶದಲ್ಲಿ ಸಂಪ್ರದಾಯ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರೈಲು ಅಪಘಾತದ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಿದ ದೇಶ ಅಲ್ವಾ ಇದು. ಆದರೆ ಅದೇ ದೇಶದಲ್ಲಿ ಈಗ ಪರಿಸ್ಥಿತಿ ಏನಿದೆ ಹೇಳಿ? ಆ ನೈತಿಕತೆ ಅನ್ನೋದು ಯಾರಲ್ಲಿದೆ? ಈಗ ದೇಶದಲ್ಲಿ ಭೀಕರ ರೈಲು ಅಪಘಾತ ನಡೆದಾಗ ರೈಲ್ವೆ ಸಚಿವರನ್ನ ಬೆಂಬಲಿಸಿ ಮಂತ್ರಿಯ ಫೋಟೋವನ್ನ ತಮ್ಮ ಸೋಷಿಯಲ್ ಮೀಡಿಯಾಗಳ ಖಾತೆಗಳಲ್ಲಿ ಡಿಪಿ ಮಾಡಿಕೊಂಡವರಿದ್ದಾರೆ. ಅವರಿಗೆ ನೈತಿಕತೆ ಬಗ್ಗೆ ಮಾತನಾಡುವ ಅರ್ಹತೆ ಇದೆಯಾ? ಈ ದೇಶದಲ್ಲಿ ಲಾಕ್ಡೌನ್, ನೋಟ್ ಬ್ಯಾನ್, ಕೊರೋನಾ, ರಫೇಲ್, ಎಲೆಕ್ಷನ್ ಬಾಂಡ್, ಪಿಎಂ ಕೇರ್ ಹೀಗೆ ಹಲವು ಹಗರಣ ನಡೆದಿರುವ ಆರೋಪಗಳಿವೆ. ನೀಟ್ ಪರೀಕ್ಷೆಯಲ್ಲಿ ಏನಾಯಿತು ಅಂತ ನಮಗೆ ಗೊತ್ತಿದೆ. ಆವಾಗ ಯಾರಿಗೂ ನೈತಿಕತೆ ಇರಲಿಲ್ಲ. ಈ ರಾಜ್ಯದಲ್ಲೂ ಅಷ್ಟೇ, ಹಗರಣಗಳ ಮೇಲೆ ಹಗರಣ ನಡೆಸಿದವರು ಯಾರಿಗೂ ನೈತಿಕತೆಯ ಪ್ರಜ್ಞೆ ಇರಲಿಲ್ಲ. ಒಂದಷ್ಟು ಮಂದಿ ಮಾಡಬಾರದನ್ನ ಮಾಡಿ ಜೈಲು ಸೇರಿದವರು ಇದ್ದಾರೆ. ಅವರಿಗೆ ಅನ್ವಯವಾಗದ ನೈತಿಕತೆ ಕೇವಲ ಸಿದ್ದರಾಮಯ್ಯನವರಿಗೆ ಮಾತ್ರ ಯಾಕೆ ಅನ್ವಯವಾಗಬೇಕು ಎಂಬ ಪ್ರಶ್ನೆ ಸರಿಯಾಗಿಯೇ ಇದೆ.
ಸದ್ಯ ಕರ್ನಾಟಕದಲ್ಲಿ ನೈತಿಕತೆಯನ್ನ ಪ್ರಶ್ನಿಸಲು ಅರ್ಹರಾಗಿರುವ ಒಬ್ಬೇ ಒಬ್ಬ ಬಿಜೆಪಿ ಅಥವಾ ಜೆಡಿಎಸ್ ನಾಯಕ ಕೂಡ ಇಲ್ಲ. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರ ವಿಚಾರದಲ್ಲಿ ನೈತಿಕತೆಗೆ ಬಲವೇ ಸಿಗ್ತಾ ಇಲ್ಲ. ಈ ಪ್ರಕರಣ ಏನಿದ್ರೂ ಕಾನೂನು ಹೋರಾಟದ ಮೂಲಕ ನಡೆಯುವಂಥದ್ದು. ಅದು ಸುಪ್ರೀಂ ಕೋರ್ಟ್ ತನಕೂ ಹೋಗಲಿದೆ. ಆ ನಂತರವೇ ಇದಕ್ಕೊಂದು ಫುಲ್ ಸ್ಟಾಪ್ ಬೀಳ್ಬೋದು. ಅಲ್ಲಿಯ ತನಕ ಕಾನೂನು ಹೋರಾಟದ ಜೊತೆ ರಾಜಕೀಯ ಹೋರಾಟ ಇದ್ದಿದೆ. ಅಷ್ಟಕ್ಕೆ ಇದು ಸೀಮಿತ.